ನಾನೇನು ಅಂತೀನಿ. ಇಬ್ಬರು ಮಾಲೀಕರು ತಮ್ಮ ತಂಡಕ್ಕೆ ಆಟಗಾರರನ್ನು ಖರೀದಿಸಬೇಕು. ಸಫಲ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ. ನಂಬಿಕೆ ದ್ರೋಹಿ ಸಂಗೀತ ಪ್ರೀತಿಗೆ ಕೈಕೊಟ್ಟ ಕಾರ್ತಿಕ್. ಬಿಗ್ ಬಾಸ್ ಕನ್ನಡ ಸೀಸನ್ 10 ಕಾರ್ಯಕ್ರಮದಲ್ಲಿ 11ನೇ ವಾರ ಚಾಲ್ತಿಯಲ್ಲಿದೆ. 11ನೇ ವಾರದ ಟಾಸ್ಕ್ಗಳಿಗಾಗಿ 2 ತಂಡಗಳ ಸ್ನೇಹ ಪ್ರೀತಿಯನ್ನು ಮರೆತು ಅಧಿಕಾರಕ್ಕಾಗಿ ಸ್ವಾರ್ಥಿಗಳಾಗಿದ್ದಾರೆ. ಹೌದು, ಈ ವಾರದ ಟಾಸ್ಕ್ನಲ್ಲಿ 2 ತಂಡಗಳ ಮಾಲೀಕರನ್ನಾಗಿ ಸಂಗೀತ ಹಾಗೂ ತನಿಷಾರನ್ನ ಬಿಗ್ ಬಾಸ್ ನೇಮಿಸಿದ್ದಾರೆ. ತಮ್ಮ ತಮ್ಮ ತಂಡಗಳಲ್ಲಿ ತಲಾ 4 ಸದಸ್ಯರನ್ನು ಖರೀದಿಸಲು ತಂಡದ ಮಾಲೀಕರಿಗೆ ಬಿಗ್ ಬಾಸ್ ತಲಾ 11,000 ನೀಡಿದ್ದಾರೆ. ಇದರ ಅನುಸಾರ ಕಾರ್ತಿಕ್ ಜೊತೆ ಡೀಲ್ ಕುದುರಿಸಿ ತಮ್ಮ ತಂಡಕ್ಕೆ ಸಂಗೀತ ಕರೆದುಕೊಂಡಿದ್ರು. ಸಂಗೀತರಿಂದ ಕಾರ್ತಿಕ್ ಸಹ ಹಣ ಪಡೆದಿದ್ರು. ಆದರೆ ತನಿಷಾ ಕಡೆಯಿಂದ ಹೆಚ್ಚಿನ ಆಫರ್ ಬಂದ ಮೇಲೆ ಪ್ರೀತಿಯನ್ನು ಮರೆತು ಸ್ವಾರ್ಥಿಯಾದ ಕಾರ್ತಿಕ್ ಆ ಕಡೆಗೆ ಕಾರ್ತಿಕ್ ವಾಲಿದ್ರು. ಸಂಗೀತ ತಂಡ ತೊರೆದ ಕಾರ್ತಿಕ್ ಸ್ನೇಹ ಪ್ರೀತಿಗಿಂತ ದುಡ್ಡು ಆಟ ಮುಖ್ಯ ಎಂದಿದ್ದಾರೆ. ಎಲ್ಲ ಕಣ್ಣಿಗೆ ದ್ರೋಹಿ ಎನ್ಸ್ಕೊಂಡಿದ್ದಾರೆ. ಇದಕ್ಕೆ ರೀಸನ್ ಕೊಟ್ಟಿರುವ ಕಾರ್ತಿಕ್ ಸಂಗೀತ ಸರಿಯಾಗಿ ಕನ್ವಿನ್ಸ್ ಮಾಡಲಿಲ್ಲ, ಈಗೋ ಪ್ರಾಬ್ಲಮ್ ಅಂತಲೂ ಕಾರ್ತಿಕ್ ಬೆಟ್ ಮಾಡಿ ತೋರಿಸಿದ್ದಾರೆ. ಕಾರ್ತಿಕ್ ಅವರ ಈ ನಡೆ ಸರಿಯೇ, ಪ್ರೀತಿಗಿಂತ ದುಡ್ಡು ಅಧಿಕಾರನೇ ಮುಖ್ಯ ಆಗೋಯ್ತಾ ಅಂತ ಕಮೆಂಟ್ಸ್ ಮಾಡ್ತಿದ್ದಾರೆ. ಎರಡನೇ ಆಟಗಾರ ಕಾರ್ತಿಕ್ ಮಹೇಶ್ ಅವರು ಜೋಡೆತ್ಗಳು ಅಷ್ಟೇ, ಅದು ಟೀಮ್. ಈ ವಾರ ಟಾಸ್ಕ್ ಅಂತ್ಯದಲ್ಲಿ ಯಾವ ಸ್ಪರ್ಧಿಗಳ ಕೈಯಲ್ಲಿ ಹೆಚ್ಚು ದುಡ್ಡು ಇರುತ್ತೋ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಇಳಿಯುತ್ತಾರೆ. ಇದನ್ನು ಗಮನದಲ್ಲಿಟ್ಕೊಂಡು ಹೆಚ್ಚು ದುಡ್ಡು ಸಿಗುವ ಕಡೆಗೆ ಗಮನ ಹರಿಸಿದ ಕಾರ್ತಿಕ್ ಸಂಗೀತ ತಂಡದಿಂದ ಹೊರಗೆ ಬಂದಿದ್ದಾರೆ. ಆಟದ ವಿಚಾರದಲ್ಲಿ ಕಾರ್ತಿಕ್ ಮಾಡಿದ್ದು ಸರಿ ಇರಬಹುದು, ಆದರೆ ನೈತಿಕವಾಗಿ ಈಗಲೇ ಇವರಿಬ್ಬರು ಪ್ರೇಮಿಗಳೇ ಎಂಬ ಪ್ರಶ್ನೆ ಕೂಡ ಮೂಡಿದೆ. 2 ವಾರಗಳ ಕಾಲ ಕ್ಯಾಪ್ಟನ್ ಇಲ್ಲದ ಬಿಗ್ ಬಾಸ್ ಮನೆಗೆ ಈ ವಾರ ಕ್ಯಾಪ್ಟನ್ ಆರಿಸುವ ಉದ್ದೇಶದಿಂದ ಟಾಸ್ಕ್ ರೂಪಿಸಲಾಗಿದೆ. ಸಂಗೀತ ಹಾಗೂ ತನಿಷಾ ಅವರು 2 ಬೇರೆ ಬೇರೆ ತಂಡಗಳ ಮಾಲೀಕರಾಗಿದ್ದಾರೆ. ಉಳಿದವರು ಆಟಗಾರರು. ಇಬ್ಬರು ಮಾಲೀಕರಿಗೆ ತಲಾ 11,000 ಪಾಯಿಂಟ್ಗಳನ್ನು ಬಿಗ್ ಬಾಸ್ ನೀಡಿದರು. ಈ ಪಾಯಿಂಟ್ಸ್ ಉಪಯೋಗಿಸಿ ತಮ್ಮ ತಮ್ಮ ತಂಡಕ್ಕೆ ಮಾಲೀಕರು ತಲಾ 4 ಖರೀದಿಸಬೇಕಿತ್ತು. ಯಾವುದೇ ತಂಡಕ್ಕೆ ಸೇರ್ಪಡೆಯಾಗದ ಒಬ್ಬ ಆಟಗಾರ 2 ತಂಡಗಳಿಂದ ಹೊರಗುಳಿದಂತೆ ಟಾಸ್ಕ್ಗಳನ್ನು ಗೆಲ್ಲುವ ತಂಡ ಪಾಯಿಂಟ್ಸ್ ಗಳಿಸುತ್ತಾ ಹೋಗ್ತದೆ. ಆ ಪಾಯಿಂಟ್ಗಳನ್ನು ಆಟಗಾರರೊಂದಿಗೆ ಮಾಲೀಕರು ಹಂಚಿಕೊಳ್ಳಬಹುದು. ಅಂತ್ಯದಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಹೊಂದಿರುವ ಒಬ್ಬ ಮಾಲೀಕ ಹಾಗೂ ಅತಿ ಹೆಚ್ಚು ಪಾಯಿಂಟ್ಸ್ ಹೊಂದಿರುವ 3 ಆಟಗಾರರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಭ್ಯರ್ಥಿಗಳಾಗಿ ಆಯ್ಕೆ ಆಗ್ತಾರೆ. ಬಿಗ್ ಬಾಸ್ ಕೊಟ್ಟಿದ್ದ ವಿಶೇಷ ಸೂಚನೆ ಏನು ಗೊತ್ತೇ? ಫಿನಾಲೆ ಸಮೀಪಿಸುತ್ತಿರುವಾಗ ಕ್ಯಾಪ್ಟನ್ ಆಗುವ ಸದಾವಕಾಶವನ್ನು ಬಳಸಿಕೊಳ್ಳಿ ಹಾಗೂ ತಂಡಗಳಲ್ಲಿ ಆಡಿದ್ರೂ ವೈಯಕ್ತಿಕ ಆಟ ಮುಖ್ಯ ಎಂದು ಎಲ್ಲ ಸ್ಪರ್ಧಿಗಳಿಗೂ ಬಿಗ್ ಬಾಸ್ ವಿಶೇಷ ಸೂಚನೆ ಕೊಟ್ಟಿದ್ರು. ಇದೇ ಕಾರಣಕ್ಕೆ ನನಗೆ ದುಡ್ಡು ಮುಖ್ಯ ಎಂದ ಮೈಕಲ್ ಸಂಗೀತ ಬಳಿ 3,500ಕ್ಕೆ ಬೇಡಿಕೆಟ್ರು. ಆಗ ಅದು ಜಾಸ್ತಿ ಆಯಿತು. ಗೇಮ್ನಲ್ಲಿ ಚೆನ್ನಾಗಿ ಆಡಿದವರಿಗೆ ಹೆಚ್ಚು ಪಾಯಿಂಟ್ಸ್ ಡಿವೈಡ್ ಮಾಡ್ತಾ ಹೋಗ್ತೀನಿ. 1,500 2,000ವರೆಗೂ ನಾನು ಕೊಡಬಹುದು ಎಂದು ಹೇಳಿದರು ಸಂಗೀತ. ಇತ್ತ ಅವಿನಾಶ್ ಶೆಟ್ಟಿ ಕೂಡ ಸಂಗೀತ ಬಳಿ 3,000ಕ್ಕೆ ಬೇಡಿಕೆ ಇಟ್ಟರು. ಆಗ ಈಗ 1,000 ಕೊಡ್ತೀನಿ, ಟಾಸ್ಕ್ ಬಂದ ಮೇಲೆ ಜಾಸ್ತಿ ಕೊಡ್ತಾ ಹೋಗ್ತೀನಿ ಎಂದು ಸಂಗೀತ ಭರವಸೆ ನೀಡಿದರು. ಅವರು ಮಜಾ ನೋಡಿ ಹೆಂಗ್ ಸಫಲ ಆಗುತ್ತೆ ಅಂದ್ಬಿಟ್ಟು ನನ್ನ ಟೀಮಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಕಾರ್ತಿಕ್ ಜೊತೆ ಸಂಗೀತ ಡೀಲ್. 2ನೇ ಸುತ್ತಿನ ಮಾತುಕತೆ ನಡೆದಾಗ ಕಾರ್ತಿಕ್ಗೆ 3,500 ಕೊಡ್ತೀನಿ ಎಂದರು ಸಂಗೀತ. ಆಗ 4,000 ಫೈನಲ್ ಮಾಡು ಎಂದರು ಕಾರ್ತಿಕ್. ಅದಕ್ಕೆ ದುಡ್ಡು ಉಳಿದಿಲ್ಲ, ಬೇರೆ ಆಟಗಾರರನ್ನ ಹೇಗೆ ತಗೊಳ್ಳಿ, ಇಷ್ಟು ಅಮೌಂಟ್ಗೆ ನಾನು ಬೇರೆ ಯಾರನ್ನೂ ಮನವಿ ಮಾಡಿಲ್ಲ ಎಂದು ಸಂಗೀತ ಹೇಳಿದಾಗ 3,500 ಪಡೆದ ಕಾರ್ತಿಕ್ ಓಕೆ ಡೀಲ್ ಎಂದು ಕೈ ಕುಲುಕಿದ್ರು. ಸಂಗೀತ ಕೂಡ ಖುಷಿಯಾಗಿ ವೆಲ್ಕಮ್ ಟು ಟೀಮ್ ಎಂದರು.
ಮೈಕಲ್ಗೆ ಸಂಗೀತ 2300 ಕೊಟ್ಟರು, ನಮ್ರತಾಗೆ ಸಂಗೀತ 1000 ಕೊಟ್ಟರು. ಆಗ ಗೆದ್ಮೇಲೆ ಪಾಯಿಂಟ್ಸ್ ತಗೊಳ್ತೀನಿ, ನನಗೇನು ಉಳಿದಿಲ್ಲ ಎಂದ್ರು ಸಂಗೀತ. ತಪ್ಪು ಮಾಡಿದ್ರ ಕಾರ್ತಿಕ್ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಸಂಗೀತ ಜೊತೆ ಡೀಲ್ ಮಾಡಿಕೊಂಡು ತಂಡ ಸೇರಿ ಆಮೇಲೆ ಹೆಚ್ಚು ಆಫರ್ ಬಂತು ಅಂತ ಸಂಗೀತಕ್ಕೆ ಕಾರ್ತಿಕ್ ಕೈ ಕೊಟ್ಟಿದ್ದು ಸರಿಯೇ? ಈ ವಾರದ ಟಾಸ್ಕ್ ನಿಂತಿರೋದು ಪಾಯಿಂಟ್ಸ್ ಮೇಲೆ, ಹೀಗಾಗಿ ಆಟದ ದೃಷ್ಟಿಯಿಂದ ಕಾರ್ತಿಕ್ ಮಾಡಿದ್ದು ಸರಿಯೇ? ಫಿನಾಲೆ ಸಮೀಪಿಸ್ತಿರುವುದರಿಂದ ಕ್ಯಾಪ್ಟನ್ಸಿ ಮೇಲೆ ಕಾರ್ತಿಕ್ ಕಣ್ಣಿಟ್ಟಿದ್ದಾರೆ. ವೈಯಕ್ತಿಕವಾಗಿ ಆಟವಾಡ್ತಿದ್ದಾರೆ, ಅದರಲ್ಲಿ ತಪ್ಪೇ ಇಲ್ಲ. ಆದರೆ ಕಮಿಟ್ ಆದಮೇಲೆ ಕಾರ್ತಿಕ್ ನಿರ್ಧಾರ ಬದಲಿಸಬಾರ್ದಿತ್ತು ಅನ್ನೋದು ವೀಕ್ಷಕರ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ನನಗೊಂದು 5,000 ಬೇಕಿದ್ರೆ ನೀವು ಹೋಗಿ, ನೋ ಪ್ರಾಬ್ಲಮ್. ಇಷ್ಟೆಲ್ಲ ಈಗೋ ಇಟ್ಕೊಂಡು ಮಾತಾಡ್ತೀರಿ. ಎರಡನೇ ಆಟಗಾರ ಕಾರ್ತಿಕ್ ಮಹೇಶ್ ಅವರು. ಜೋಡೆತ್ಗಳು TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.